ಉದ್ದಂಡ ಗಣಪತಿ. ಉದ್ದಂಡ ಗಣಪತಿಯನ್ನು ಮೂಲಾ ನಕ್ಷತ್ರದವರು ಪೂಜಿಸಬೇಕು. ಚೋರ ಗಣಪತಿ ಪೂಜಿಸಿ ನಂತರ 5 ಗಣಪತಿಯನ್ನು ಪೂಜಿಸಿ ಆಮೇಲೆ ಮೂಲಾ ನಕ್ಷತ್ರದವರು ಉದ್ದಂಡ ಗಣಪತಿಯನ್ನು ಪೂಜಿಸಬೇಕು. ಸೃಷ್ಟಿಸಿದ ಜೀವರಾಶಿಗಳ ಅಭ್ಯುದಯವನ್ನು ಬಯಸುವ ಸ್ವಾಮಿಯೇ ದುಷ್ಟ ಶಿಕ್ಷಕ, ಶಿಷ್ಟ ಜನರ ಪರಿಪಾಲಕನಾಗಿದ್ದಾನೆ. ದುಷ್ಟ ಶಕ್ತಿಗಳಿಗೆ ದಂಡನೆಯನ್ನು ಕೊಡುವ ರಕ್ಷಣಾಮೂರ್ತಿಯೂ ಸ್ವರೂಪವೇ ಉದ್ದಂಡ ಗಣಪತಿ. ತನ್ನ 12 ಕೈಗಳಲ್ಲಿ ಗದೆ, ದಾಡೆ, ಕಲಶ, ತಾವರೆ, ಕಲ್ಲಾರ ಪುಷ್ಪ, ಶಂಖ, ಅಂಕುಶ, ಭತ್ತದ ತೆನೆ, ಪಾಶ, ಚಕ್ರ, ದಾಳಿಂಬೆ ಕಲ್ಲಿನ ಜಿಲ್ಲೆಗಳನ್ನು ಹಿಡಿದು ತನ್ನ ಎಡತೊಡೆಯ ಮೇಲೆ ಬಿಳಿಯ ಬಣ್ಣದಿಂದ ಶೋಭಿಸುವ ದೇವಿಯನ್ನು ಕೂರಿಸಿಕೊಂಡಿರುವ ಉದ್ದಂಡ ಗಣಪತಿಯನ್ನು ನಿತ್ಯವೂ ಭಜಿಸಬೇಕು. ಉದ್ದಂಡ ಗಣಪತಿಯನ್ನು ಮೂಲಾ ನಕ್ಷತ್ರದವರು ಪೂಜಿಸುವುದರಿಂದ ಸರ್ವ ಶುಭ ಕೊಡುವ ವರದ ಮೂರ್ತಿಯಾಗಿದ್ದಾನೆ. ಸಿರಿವಂತಿಕೆ, ಸ್ಥಿರ ಬುದ್ಧಿ, ಶಾಂತ ಭಾವ, ಶಿಸ್ತುಗಳು ಪರಿಪಾಲನೆಗೆ ಮೂಲಾ ನಕ್ಷತ್ರದವರು ಉದ್ದಂಡ ಗಣಪತಿಯನ್ನು ಪೂಜಿಸಬೇಕು. ಇದು ಇರುವುದು ಕೇರಳದ ಶ್ರೀಕೃಷ್ಣ ಗುರುವಾಯರಪ್ಪನ ದೇವಾಲಯದಲ್ಲಿ. ಗುರುವಾಯರು. ಇದರ ಗ್ರಹಶಾಂತಿ. ಗುರುಗ್ರಹ ಶಾಂತಿ ದೊರಕುವುದು. ಮಂತ್ರ ಕಲಾಬ್ಜಭುಜ ಬೀಜಪೂರಕ ಗದಾ ದಂತ್ಯಕ್ಷ ಚಾಪಂ ಸುಮ ಬಿಭ್ರಾಣಮಣಿ ಕುಂಭಶಾಲಿ ಕಲಶ ಪಾಶಂ ಶೃಣಿ ಚಾಬ್ಜಕಂ ಗೌರಾಂಗ್ಯ ರುಚಿರಾರವಿಧಂ ಕರಯಾ ದೇವ್ಯಾ ಸಮಾಲಿಂಗತ ಷಣಾಂಗು ಶುಭಸಾಮುತ ಭಜತಾಮುದ್ದಂಡ ವಿಘ್ನೇಶ್ವರಂ. ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಋಣ ವಿಮೋಚನಾ ಗಣಪತಿ. ಋಣ ವಿಮೋಚನಾ ಗಣಪತಿಯು 32ನೇ ಗಣಪತಿಯಲ್ಲಿ 25ನೇವನು ಆಗಿದ್ದಾನೆ. ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ನಂತರ 5 ಗಣಪತಿಯನ್ನು ಪೂಜಿಸಿ ಪೂರ್ವಾಷಾಢ ನಕ್ಷತ್ರದವರು ಋಣ ವಿಮೋಚನಾ ಗಣಪತಿಯನ್ನು ಪೂಜಿಸಬೇಕು. ಸಕಲ ವಿಧವಾದ ಋಣಗಳನ್ನು ಪರಿಹರಿಸುವ, ಸಾಲ ಬಾಧೆಯನ್ನು ನಿವಾರಿಸುವ ಕರುಣಾಮೂರ್ತಿಯಾಗಿ ಪ್ರಜ್ವಲಿಸಿರುವ ಸ್ವರೂಪವೇ ಶ್ರೀ ಋಣ ವಿಮೋಚನಾ ಗಣಪತಿ. ತನ್ನ 4 ಕರಗಳಲ್ಲಿ ದಾಡೆ, ಅಂಕುಶ, ಪಾಶ, ಜಂಬೂಫಲವನ್ನು ಧರಿಸಿ ಸ್ಫಟಿಕದಲ್ಲಿ ಬೆಳ್ಳಗೆ ಹೊಳೆಯುವ ಮೈಬಣ್ಣವನ್ನು ಹೊಂದಿರುವ ಸ್ವಾಮಿಯು ನಮ್ಮನ್ನು ಸಕಲ ಋಣಗಳಿಂದ ವಿಮುಕ್ತಿಗೊಳಿಸುವನು. ಸದಾ ಸ್ಮರಿಸಬೇಕು. ಜೀವನದಲ್ಲಿ ಭವಿಷ್ಯಾಚನೆಯನ್ನು ಸದಾ ಆಸಕ್ತರಾಗಿರುವ, ಪರರ ಸುಖವನ್ನು ತಮ್ಮ ಸುಖವಾದಂತೆ ಭಾವಿಸುವ, ಅದಕ್ಕೆ ಶ್ರಮಿಸುವ ಪೂರ್ವಾಷಾಢ ನಕ್ಷತ್ರದವರು ಋಣ ವಿಮೋಚನಾ ಗಣಪತಿಯನ್ನು ಸ್ವರೂಪವು ನಿತ್ಯವೂ ಆರಾಧಿಸಬೇಕು. ಅಭಿಷ್ಟ ಸಿದ್ಧಿಗಾಗಿ, ಕಾಮನೆಗಳ ಈಡೇರಿಕೆಗಾಗಿ ಈ ಸ್ವಾಮಿಯನ್ನು ಸದಾ ಭಜಿಸಬೇಕು. ಇದು ಇರುವುದು ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ. ಶ್ರೀ ಕ್ಷೇತ್ರ ಕಪಿಲೇಶ್ವರ ದೇವಾಲಯ ತಿರುಪತಿ ಬೆಟ್ಟದ ಕೆಳಗೆ ಇರುವುದು. ಗುರುಗ್ರಹ ದೋಷ ಶಾಂತಿಗೆ ಈ ಗಣಪತಿಯನ್ನು ಪೂಜಿಸಬೇಕು. ಮಂತ್ರ ಪಾಶಂಕುಶ ದಂತಜಂಬ ದದಾನ ಸ್ಫಟಿಕ ಪ್ರಭಂ ರಕ್ತಾಂಕುಶ ಗಣಪತಿ ಮುದ್ರೆ ಸ್ವಾದ್ರಣಮೋಚಕಂ.